ಅಥ್ಲೆಟಿಕ್ ನಲ್ಲಿ ಒಂದು ಖುಷಿಯ ಸುದ್ದಿಯನ್ನ ನೋಡ್ತಾ ಇದ್ದೀವಿ. ನೀರಜ್ ಚೋಪ್ರಾ ಅವರು ಬೆಳ್ಳಿ ಪದಕವನ್ನ ಗೆದ್ದಿರುವಂಥದ್ದು. ಮತ್ತೊಂದು ಬೇಸರದ ಸುದ್ದಿ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈತ ಕ್ರೀಡಾ ಕಣಕ್ಕೆ ಇಳಿದ್ರೆ ಪದಕಗಳ ಬೇಟೆಯನ್ನ ಆಡ್ತಾರೆ. ವಿದೇಶದಲ್ಲೂ ಕೂಡ 10 ಸ್ಪರ್ಧೆಗಳಲ್ಲಿ ಭಾಗಿಯಾದಂಥವರು ಇವರು. ರಾಯಚೂರಿನ ಶರಣಪ್ಪ ಸಂಗಪ್ಪ ಗುರುಗುಂಟ ಇವರ ಹೆಸರು. ನಮ್ಮ ರಾಜ್ಯದವರು. ಅಂತಾರಾಷ್ಟ್ರೀಯ ಪ್ಯಾರಾ ಬ್ಯಾಡ್ಮಿಂಟನ್ ಕ್ರೀಡಾಪಟು. ಅನಾಥರಾಗಿದ್ದಾರೆ. ಕ್ರೀಡಾಪಟುವಿಗೆ ಬೇಕಿದೆ ಧನ ಸಹಾಯ. ಈಗ ಏಷ್ಯನ್ ಗೇಮ್ಸ್ ಪ್ಯಾರಾಲಿಂಪಿಕ್ನಲ್ಲಿ ಭಾಗಿಯಾಗುವಂಥ ಆಸೆ ಇದೆ, ಆದರೆ ಆರ್ಥಿಕ ಸಂಕಷ್ಟ. ಸೆಪ್ಟೆಂಬರ್ 11ರಿಂದ 18ರವರೆಗೆ ಉಗಾಂಡಾದಲ್ಲಿ ನಡೆಯಲಿರುವಂಥದ್ದು. ಅಲ್ಲಿ ಆಯ್ಕೆ ಆಗುತ್ತೆ. ಉಗಾಂಡಾದಲ್ಲಿ ಏಷ್ಯನ್ ಗೇಮ್ಸ್ಗೆ ಆಯ್ಕೆ ನಡೆಯಲಿರುವಂಥದ್ದು. ಉಗಾಂಡಾಗೆ ಹೋಗಲಿಕ್ಕೆ ಶರಣಪ್ಪಗೆ ಬೇಕಾಗಿರುವಂಥದ್ದು ಆರ್ಥಿಕ ನೆರವು. ಇಂಥ ಪರಿಸ್ಥಿತಿ ಇದೆ, ಲೆಕ್ಕ ಹಾಕೊಳ್ಳಿ. ಏಕೆಂದರೆ ಇಂಥದಕ್ಕೆಲ್ಲ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸ್ಪಂದಿಸಬೇಕಾಗಿತ್ತು. ಆದರೆ ಸ್ಪಂದಿಸಿದೆಯೋ ಇಲ್ವೋ ಅವ್ರನ್ನ ಕೇಳ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸ್ತೀನಿ. 2018ರಲ್ಲಿ ಜಪಾನ್, 2019ರಲ್ಲಿ ದುಬೈ, ಬ್ಯಾಂಕಾಕ್ಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. 4 ವರ್ಷದಲ್ಲಿರುವಂಥ ಸಂದರ್ಭದಲ್ಲೇ ಪೋಲಿಯೋ ಅಟ್ಯಾಕ್ ಆಗಿತ್ತು ಇವರಿಗೆ. 7ನೇ ವರ್ಷದಲ್ಲಿ ತಂದೆ ಹಾಗೂ 12ನೇ ವರ್ಷದಲ್ಲಿ ತಾಯಿಯನ್ನ ಕಳ್ಕೊಂಡಿದ್ದಾರೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮೇಲ್ ಬಂದಂಥವ್ರು ಇವರು. 5 ವರ್ಷಗಳಿಂದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಶರಣಪ್ಪ ಅವರು. ಈಗ ಆರ್ಥಿಕ ನೆರವನ್ನ ಬಯಸ್ತಾ ಇದ್ದಾರೆ. ಸುಮಾರು 1.5 ಲಕ್ಷ ಹಣ ಬೇಕಾಗಿದೆ ಶರಣಪ್ಪ ಅವರಿಗೆ. 1.5 ಲಕ್ಷ ಹಣ. ಸರ್ಕಾರ ಲಕ್ಷಾಂತರ ಕೋಟಿಯಷ್ಟು ಬಜೆಟ್ ಅನ್ನ ಮಂಡಿಸುತ್ತೆ. 1.5 ಲಕ್ಷ ಹಣ ಕೊಡ್ಲಿಕ್ಕಾಗಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಸಹಜವಾಗಿ. ಕ್ರೀಡಾ ಸಚಿವರು, ಕ್ರೀಡಾ ಇಲಾಖೆಗೂ ಕೂಡ 100 ಕೋಟಿ ಅನುದಾನವನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅವರೇ ಜಾಯ್ನ್ ಆಗ್ತಾರೆ. ಅವ್ರನ್ನ ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಈಗ ಜಾಯ್ನ್ ಆಗಿದ್ದಾರೆ ಶರಣಪ್ಪ ಗುರುಗುಂಟ, ಪ್ಯಾರಾ ಬ್ಯಾಡ್ಮಿಂಟನ್ ಕ್ರೀಡಾಪಟು. ನಮಸ್ಕಾರ ಶರಣಪ್ಪ ಅವರೇ, ಹೇಗಿದ್ದೀರಾ? ಖುಷಿ ಆಯ್ತು ನಿಮ್ಮ ಸಾಧನೆ ನೋಡಿ. ಆದರೆ ಮತ್ತೊಂದು ಕಡೆ ನೀವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬೇಸರ ಆಗ್ತಾ ಇದೆ. ಎಷ್ಟು ಬೇಕಾಗಿದೆ ನಿಮ್ಮ ಸಾಧನೆ? ಒಂದ್ಸಲ ನೀವೇ ನಿಮ್ಮ ಬಾಯಾರೆ ಹೇಳ್ಬಿಡಿ. ಸರ್, ನನ್ಗೆ ಅಂದ್ರೆ ನಾನು ಚಿಕ್ಕವನಿರೋದಾದ್ರೆ ಪೋಲಿಯೋದಿಂದ ನನ್ನ ಕಾಲು ಸ್ವಾಧೀನ ಕಳ್ಕೊಂಡ್ರು. ಆಮೇಲೆ ಸ್ವಲ್ಪ ಒಂದು 2-3 ವರ್ಷ ಆದ್ಮೇಲೆ ನಮ್ ತಂದೆ ಇರ್ಕೊಂಡ್ರು. ನಮ್ ತಾಯಿ ತವ್ರ ಮನೆ ಆದ್ರೆ ಗುರುಗುಂಟ ಗ್ರಾಮ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು. ಅಲ್ಲಿ ಬಂದು ನಾವು ನಮ್ ತಾಯಿ ಜೊತೆ ಅವ್ರ ಅಣ್ಣ ಅಕ್ಕ ಜೊತೆ ಉಳ್ಕೊಂಡು, ಆಮೇಲೆ ನಮ್ ತಾಯಿನ 2 ವರ್ಷ ಆದ್ಮೇಲೆ ತಿಳ್ಕೊಂಡ್ರು. ನಮಗೆ ಚಿಕ್ಕ ವಯಸ್ಸಿನಿಂದ ಇದು ಸ್ಕೂಲಲ್ಲಿ ಆಗಸ್ಟ್ 15 ಬಂದ್ರೆ 1-2 ದಿನ ಮುಂಚೆನೆ ಇದು ಗೇಮ್ಸ್ ಆಡ್ತಾರೆ. ಅದಕ್ಕೆ ನಾವು ಎಲ್ರು ಆಡೋದು ನನ್ಗೆ ಒಂಥರ ಖುಷಿ. ನಾನು ಆಡ್ಬೇಕಂದ್ರೆ ನನ್ಗೆ ಅಲೋವೇ ಮಾಡ್ತಿದ್ದಿಲ್ಲ ಯಾರು. ನನಗ್ ಒಂಥರ ಬೇಜಾರು. ನಾನು ಒಂದಿನ ಆಡ್ತೇನೆ, ನಾನು ಏನಾದ್ರು ಮಾಡ್ಬೇಕಂತ. ಅವತ್ ನನ್ಗೆ ಚಲೋ ಇತ್ತು, ನಾನು ಆಡ್ಲೇಬೇಕು ಈಗ ಯಾವ್ದಾದ್ರು ನಮ್ಗೆ. ಆಮೇಲೆ ನನಗೆ ಬರ್ತಾ ಬರ್ತಾ ತಂದೆ ತಾಯಿ ಕಳ್ಕೊಂಡೆ. ಓದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಯ್ತು. ನಿಮ್ಗೆ ಏನಂದ್ರೆ ಕ್ರಿಕೆಟ್ ಮೇಲೆ ತುಂಬಾ ಆಸಕ್ತಿ ಇತ್ತು. ಕ್ರಿಕೆಟ್ ಅಂದ್ರೇನೆ ಇಂಡಿಯಾ ಆಸಕ್ತಿ ಇರೋದು. ಅಂತದ್ರಲ್ಲಿ ಕ್ರಿಕೆಟ್ ನನಗೆ ಧೋನಿ ಫ್ಯಾನ್. ನಾನು ಅವ್ರು ನೋಡಿ ನಾನು ಧೋನಿ ತರ ಆಗ್ಬೇಕಂತ ಹೇಳಿ. ಬ್ಯಾಡ್ಮಿಂಟನ್ ಹೆಂಗೆ, ಅದರ ಆಸಕ್ತಿ ಹೆಂಗ್ ಬಂದಿದ್ದು? ಎಷ್ಟು ವರ್ಷದಿಂದ ಆಡ್ತಿದ್ದೀರಾ ಬ್ಯಾಡ್ಮಿಂಟನ್ ಅನ್ನ? ಯಾವೆಲ್ಲ ಲೆವೆಲ್ ಅಲ್ಲೆಲ್ಲ ಆಡಿದೀರಾ? ಇಂಟರ್ನ್ಯಾಷನಲ್ ಎಲ್ಲ ಆಡಿದೀರಾ ಅನ್ನೋದ್ರ ಬಗ್ಗೆ ಕೇಳ್ಪಟ್ವಿ. ಸರ್, ನಾನು 6 ವರ್ಷದಿಂದ ಆಡ್ತಿದ್ದೀನಿ ಬ್ಯಾಡ್ಮಿಂಟನ್. 6 ವರ್ಷದಿಂದ ಅಂದ್ರೆ ನಾನು ಅದೇ ಎಲ್ರು ಬೆಂಗಳೂರಿಗೆ ದುಡಿಯಕಂತ ಹೋಗ್ತಾರೆ. ನಾನು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು, ಧೋನಿ ಮೀಟ್ ಆಗೋಕೆಲ್ಲ ಕ್ರಿಕೆಟ್ ಜಾಯ್ನ್ ಆಗ್ಬೇಕಂತ ಹೋದೆ. ಬಟ್ ನನಗೆ ಅಲ್ಲಿ ವೆಂಕಟೇಶ್ ಪ್ರಸಾದ್ ಮತ್ತು ಜಗದೀಶ್ ಯಾದವ್ ಅಂತ ಹೇಳಿ ಅವರು ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಅಲ್ಲಿ ನಿಮ್ಗೆ ಇದು ಬೆನಿಫಿಟ್ ಇರುತ್ತೆ. ಅಂದ್ರೆ ನೀನು ಅಚೀವ್ ಮಾಡೋದು ಈ ತರ ಏನಾದ್ರು ಅಚೀವ್ ಮಾಡೋದು ಅಂದ್ರೆ ನನಗೆ ಬ್ಯಾಡ್ಮಿಂಟನ್ ತುಂಬಾ ಆಸಕ್ತಿ ಉಂಟು. ಆಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಂಗೆ ತುಂಬಾ ಇಂಟ್ರೆಸ್ಟ್ ಬಂತು. ಅದೇ ತರ ನಾನು 2017ರಲ್ಲಿ ನಮ್ದು ಸ್ಟೇಟ್ ಸೆಲೆಕ್ಷನ್ ಇತ್ತು. ನ್ಯಾಷನಲ್ ಸೆಲೆಕ್ಟ್ ಮಾಡಿದ್ರು. ಬೆಂಗಳೂರಲ್ಲಿ ನ್ಯಾಷನಲ್ ಆಡಿದೆ. ಆಮೇಲೆ ನೀ ಇನ್ನೂ ಇಂಪ್ರೂವ್ ಆಗೋದು, ನಿನ್ ಗೇಮ್ ಇನ್ನೂ ಕೆಳಮಟ್ಟದಲ್ಲಿ ಇದೆ. ಅದ್ರಲ್ಲಿ ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲ, ನಿಮ್ಗೆ ಆ ಕಡೆ ಗೊತ್ತೇ ಇರಲ್ಲ ಗೇಮ್ ಬಗ್ಗೆ ಎಲ್ಲ. ಇಂಡೋರ್ ಗೇಮ್ಸ್ ಅವಾಗೆಲ್ಲ ಎಷ್ಟು 2016-17 ಇನ್ನು ಬ್ಯಾಡ್ಮಿಂಟನ್ ಬಗ್ಗೆ ಸ್ವಲ್ಪ ಜನಕ್ಕೆ ಗೊತ್ತೇ ಇರೋದು.
ಆಮೇಲೆ ಸೆಲೆಕ್ಟ್ ಆಗಿ 18ಕ್ಕೆ ನಾನು ವಾರಣಾಸಿ ಹೋದೆ, ನ್ಯಾಷನಲ್ ಸೆಲೆಕ್ಷನ್. ಅಲ್ಲಿ ನಾನು ಕ್ವಾರ್ಟರ್ ಫೈನಲ್ ವರೆಗೂ ರೀಚ್ ಆದೆ. ಆಮೇಲೆ ಅದರಿಂದ ಅಲ್ಲಿ ಪ್ಯಾರಾ ಒಲಿಂಪಿಕ್ ಆಫ್ ಇಂಡಿಯಾ ಅವರು ಇದಕ್ಕೆ ಕಳಿಸಿದ್ರು ಜಪಾನ್ಗೆ. ಓಕೆ, ಕ್ವಾರ್ಟರ್ ಫೈನಲ್ ರೀಚ್ ಆಗಿದೆಯಾ, ನೀವು ಎಲಿಜಿಬಲ್ ಇದೆ, ನಿಮ್ಗೆ ನೀವು. ಶರಣಪ್ಪ ಅವ್ರು ಮಾತನಾಡ್ತಾ ಇದ್ರು, ಅವರಿಗೆ ಬೇಕಾಗಿರುವಂಥದ್ದು ಈಗ 1.5 ಲಕ್ಷ ಹಣ. ನಿಮಗೆ ನಾವು ತೋರಿಸ್ತಾ ಇದ್ವಿ, ಅವರ ನಂಬರನ್ನು ಕೂಡ ಕೊಡ್ತಾ ಇದ್ವಿ. ಶರಣಪ್ಪ ಅವರಿಗೆ ಸಹಾಯ ಮಾಡಬೇಕು ಅಂದ್ಕೊಂಡವರು ಆ ನಂಬರ್ಗೆ ಗೂಗಲ್ ಪೇನೋ ಫೋನ್ ಪೇನೋ ನೀವು ಅವ್ರಿಗೆ ಕರೆಯನ್ನು ಮಾಡಿ ಅವ್ರಿಗೊಂದು ವಿಶಸ್ ಹೇಳಿಬಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡಿ. ಇದು ಸರ್ಕಾರಕ್ಕೆ ಮುಜುಗರ ತರುವಂಥದ್ದು. ಸರ್ಕಾರ 1.5 ಲಕ್ಷಕ್ಕೋಸ್ಕರ ಈ ಕ್ರೀಡಾಪಟುವನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಮ್ಮ ಜನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನೀವೇನಾದ್ರೂ 1.5 ಲಕ್ಷ ಕೊಡ್ಲಿಕ್ಕೆ ಮುಜುಗರ ಅನುಭವಿಸುವಂತಾದ್ರೆ ಮಾತ್ರ ದುರಂತ. ಯಾಕಂದ್ರೆ ಕೋಟಿಯಷ್ಟು ಕೊಳ್ಳೆ ಹೊಡ್ಕೊಂಡು ತಿಂತಾ ಇರುವಂತ ಸಂದರ್ಭದಲ್ಲಿ, ಕೋಟಿಯಷ್ಟು ಕ್ರೀಡಾ ಇಲಾಖೆಗೆ ಅನುದಾನ ಕೊಡ್ತಾ ಇರುವಂತ ಸಂದರ್ಭದಲ್ಲಿ, ಏಷ್ಯನ್ ನಲ್ಲಿ ಭಾಗವಹಿಸುವಂತ ನಿಟ್ಟಿನಲ್ಲಿ ಕರ್ನಾಟಕದ ಒಬ್ಬ ಅಥ್ಲೆಟಿಕ್ಗೆ 1.5 ಲಕ್ಷದ ಹಣಕಾಸಿನ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದೇ ದುರಂತ. ಇದಕ್ಕೆ ಕ್ರೀಡಾ ಸಚಿವರಾಗಿರುವಂಥ ನಾರಾಯಣಗೌಡರು ಕೂಡ ಸ್ಪಂದಿಸಬೇಕಾಗಿದೆ. ಅವರಿಗೂ ಕೂಡ ಇದನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಅವ್ರಿಗೆ ತಲುಪಿಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅವರೇ ಸಹಾಯವನ್ನ ಮಾಡ್ಬೋದು ಕ್ರೀಡಾ ಇಲಾಖೆಯಿಂದ. ಶರಣಪ್ಪ ಅವರಂತೂ 1.5 ಲಕ್ಷ ಸಹಾಯ ಬೇಕು, ನಾನು ಇದರಲ್ಲಿ ಭಾಗವಹಿಸಬೇಕು ಅಂದ್ರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನ ಮಾಡಿ. ಶರಣಪ್ಪ ಅವರ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ನಾವು, 7483879647. ಏಷ್ಯನ್ ಗೇಮ್ಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾಗಿಯಾಗಬೇಕಾಗಿರುವಂತ ಶರಣಪ್ಪ ಅವರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಶರಣಪ್ಪ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು, ಆರ್ಥಿಕ ಸಂಕಷ್ಟದಲ್ಲಿ ಇರುವಂತದ್ರ ಬಗ್ಗೆ ಅವ್ರನ್ನೇ ಮಾತನಾಡಿಸ್ತಾ ಇದ್ವಿ. ಶರಣಪ್ಪ ಅವರೇ, ಏಷ್ಯನ್ ಗೇಮ್ಸ್ಗೆ ಹೋಗುವಂತ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಾದಂತ ನೆರವು ಸಿಗಲ್ವಾ? ಏಷ್ಯನ್ ಗೇಮ್ಸ್ ಸಿಗುತ್ತೆ ಸರ್, ಬಟ್ ನಾವು ಇದು ಓಪನ್ ಮಾತಾಡಿ ಶರಣಪ್ಪನವ್ರೆ. ಸರ್, ಅದು ಗವರ್ಮೆಂಟ್ ಇಂದ ಅಂದ್ರೆ ಯಾವುದೇ ನೆರವು ಸಿಗಲ್ಲ ಸರ್. ಏಷ್ಯನ್ ಗೇಮ್ಸ್, ಒಲಿಂಪಿಕ್ ಅಂತವಕ್ಕೆಲ್ಲ ಹೋಗಿ ಬಂದ್ಮೇಲೆ ನಾವು ಅಪ್ಲೈ ಮಾಡಿ ವರ್ಷ ಆಗುತ್ತೋ 2 ವರ್ಷ ಗೊತ್ತಿರಲ್ಲ ಸರ್, ಆ ಟೈಮಲ್ಲಿ ಸಿಗುತ್ತೆ. ಬಟ್ ಈ ತರ ನಾವು ಈಗ ಉಗಾಂಡ ಹೋಗ್ಬೇಕಂತಿದ್ದೀನಲ್ಲ ಸರ್, ಅದು ಹೋಗ್ಬೇಕಂದ್ರೆ ಎಲ್ಲಾ ರೀತಿ ಖರ್ಚು ನಾವೇ ಹಾಕೊಂಡು ಹೋಗ್ಬೇಕು ಸರ್. ಫಸ್ಟ್ ಆಫ್ ಆಲ್ ಉಗಾಂಡಗೆ 1,36,000 ಬರ್ತದೆ ಸರ್. ನನ್ನ ಪ್ರಾಕ್ಟೀಸ್ಗೆ ಒಂದಿನಕ್ಕೆ 500 ಇಂದ 1000 ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಮಟ್ಟಿಗೆ ಅಷ್ಟೇ ಪ್ರಾಕ್ಟೀಸ್ ಮಾಡ್ಬೋದು ಸರ್. ನಾನು ಸ್ವಲ್ಪ ಮಟ್ಟಿಗೆ ಮಾಡಿದ್ರೆ ಈ ತರ ಒಲಿಂಪಿಕ್, ಏಷ್ಯನ್ ಗೇಮ್ಸ್ ಅಂತೇಳಿ ಆಸೆ ಇಟ್ಕೊಂಡು ಎಲ್ಲ ಹೋಗಕ್ ಆಗಲ್ಲ ಸರ್. ಅಂದ್ರೆ ನಾನು ಇದಕ್ಕೆ ಟೂರ್ನಮೆಂಟ್ಗೆ ದುಡ್ಡ ನಾನೇ ಅರೇಂಜ್ ಮಾಡ್ಕೋಬೇಕಲ್ಲ ಸರ್, ಅದೇ ಮಾಡ್ಸಕ್ಕೆ ನನ್ಗೆ ಕಷ್ಟ ಆಗಿಬಿಡುತ್ತೆ. ನೀವು ಯಾರ್ದಾದ್ರೂ ಸಹಾಯ ಫಸ್ಟ್ ಕೇಳಿದ್ರಾ? ಯಾರನ್ನಾದ್ರೂ ಕೇಳಿದ್ದೀರಾ ಇದ್ರ ಬಗ್ಗೆ? ಇಲ್ಲ ಸರ್, ನಾ ಫಸ್ಟ್ ಟೈಮ್ ನ್ಯೂಸ್ 18 ಕನ್ನಡಕ್ಕೆನೆ ಕಾಲ್ ಮಾಡಿ ಕೇಳಿದ್ದೆ. ನಾನು 6 ವರ್ಷದಿಂದ ಆಡ್ತಿದ್ದೀನಿ ಸರ್, ಇಲ್ಲಿವರೆಗೆ ಯಾರಿಗೂ ಕೇಳಿಲ್ಲ. ನಾ ಪ್ರಾಕ್ಟೀಸ್ ಮಾಡಲ್ಲಿ ನಮ್ ಕೋಚ್ ಅವರಿಗೆ ಮತ್ತೆ ಅಲ್ಲಿ ನಮ್ಮ ಅಕಾಡೆಮಿಗೆ ಆಡಕ್ ಬರೋರು ಎಲ್ಲರಿಗೆ ಈ ತರ ಹೇಳ್ತಿದ್ದೆ. ಅವ್ರ ತಮ್ಮ ಕೈಯಿಂದ ಹೆಲ್ಪ್ ಆಗ್ತಿತ್ತು. ಅವ್ರದೆಲ್ಲ ಒಂದ್ ಬ್ಯಾಚ್ ಇರೋದು ಸರ್. ಅವರು 15 ರಿಂದ 20 ಜನ ಬ್ಯಾಚ್ ಇರೋದು. ಅವರೆಲ್ಲ ಅದು ನಮ್ ಬ್ಯಾಚ್ ಇಂದ ಇಷ್ಟು, ನಿಮ್ ಬ್ಯಾಚ್ ಇಂದ ಇಷ್ಟು ಅಂತ ಹೇಳಿ ಎಲ್ಲರೂ. ಇದ್ರ ಬಗ್ಗೆ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಆಗ್ಲಿ ಅಥವಾ ಅಲ್ಲಿನ ಜನಪ್ರತಿನಿಧಿಗಳ ಜೊತೆ ಆಗ್ಲಿ ಯಾವತ್ತು ನಿಮ್ ಸಾಧನೆ ಬಗ್ಗೆನೂ ಹೇಳ್ಕೊಂಡಿಲ್ಲ? ಅವರು ಕೂಡ ಅದನ್ನ ನೋಡಿಲ್ವಾ? ಅವ್ರಿಗೆ ಗೊತ್ತೇ ಇಲ್ವಾ ಈ ತರದೊಬ್ರು ಕ್ರೀಡಾಪಟು ನಮ್ಮಲ್ಲಿ ಇದಾರೆ ಅಂತ? ಸರ್, ಹೇಳೋದು ಅಂದ್ರೆ ನಾನು ಅವ್ರ ಜೊತೆ ಆಪ್ತರ ಯಾರಿದ್ರು ಅವ್ರಿಗೆಲ್ಲ ಹಿಂಗೆ ನಂದು ಹೇಳಿದೆ. ಅವರು ಮಾಡೋದು ಬಿಡೋದು ಅವ್ರಿಗೆ ಡೌಟು ಅಂತ ಅವ್ರು ಆಪ್ತರ ಎಲ್ಲರೂ ಆತರ ಸಲಹೆ ಕೊಟ್ರು. ಹಂಗಾಗಿ ನಾನು ಮುಂದೆ ಹೋಗ್ಲಿಲ್ಲ ಅದು. ಈಗ ನಾವು ನಿಮ್ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದೀವಿ, ಅವಾಗಿಂದ ನಿಮ್ಗೆ ಅದೇ ಡಿಸ್ಟರ್ಬೆನ್ಸ್ ಆಕ್ಚುಲಿ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಹೌದು ಸರ್, ನೀವು ಯಾವಾಗ ಡಿಸ್ಪ್ಲೇ ಮಾಡಿದ್ರಿ ಸರ್, ನಂಬರ್ ಮಾಡಿದ ತಕ್ಷಣ ನಂಗೆ ಕಾಲ್ ಮೇಲೆ ಕಾಲ್ ಬರ್ತಿದೆ. ಸುಮಾರು ಕಾಲ್ಗಳೇ ಬರ್ತಿದೆ, ಸುಮಾರು ಅಮೌಂಟ್ ರಿಸೀವ್ ಆಗಿದೆ.
ಸಹಾಯ ಮಾಡ್ತಾರೆ ಶರಣಪ್ಪನವ್ರೆ. ನಮ್ ಕರ್ನಾಟಕದ ಜನತೆ ಗೊತ್ತಿದೆ ಎಂತೆಂತ ಸಂಕಷ್ಟದ ಸಂದರ್ಭದಲ್ಲಿ ಇಡೀ ನಾಡಿಗೆ ಸಹಾಯ ಮಾಡಿದಂಥವ್ರು. ಇನ್ನೊಬ್ರು ಕ್ರೀಡಾಪಟು ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಂದ್ರೆ ಸಹಾಯ ಮಾಡ್ದಲೇ ಇರಕ್ಕಾಗಲ್ಲ. ಬರೀ 1.5 ಲಕ್ಷ ನಿಮ್ಗಿರೋದು ಬೇಕಾಗಿರುವಂಥದ್ದು, ಕೋಟಿ ಕೋಟಿ ಏನಲ್ಲ. ಎಂತೆಂಥವ್ರಿಗೋ ಯಾವ್ದ್ಯಾವ್ದೋ ರೀತಿಲೆಲ್ಲ ಸಪೋರ್ಟ್ ಮಾಡಿದೀವಿ, ಯಾವ್ದ್ಯಾವ್ದೋ ರೀತಿಲೆಲ್ಲ ಸಪೋರ್ಟ್ ಮಾಡಿದಾರೆ ನಮ್ಮ ಕನ್ನಡಿಗರು. ನಾವು ಕ್ರೀಡಾ ಸಚಿವರಿಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದೀವಿ. 1.5 ಲಕ್ಷ ದೊಡ್ಡ ವಿಚಾರ ಅಲ್ವೇ ಅಲ್ಲ ಸರ್ಕಾರಕ್ಕೆ. ನಾನು ಅದನ್ನೇ ಹೇಳ್ತಾ ಇದ್ದೆ ಅವಾಗ್ಲೇ. 1.5 ಲಕ್ಷ ಅಂತ ಬಂದಂತ ಸಂದರ್ಭದಲ್ಲಿ ಕನ್ನಡಿಗರು ಸಪೋರ್ಟ್ ಮಾಡ್ಲಿಕ್ಕೆ ಯಾವುದ್ರಲ್ಲೂ ಕೂಡ ಮುಜುಗರನೂ ಇಲ್ಲ, ಅದು ದೊಡ್ಡ ವಿಚಾರನೂ ಅಲ್ಲ, ದೊಡ್ಡ ಅಮೌಂಟು ಅಲ್ಲ. ಆದ್ರೆ ಸರ್ಕಾರನೇ ಇದಕ್ಕೆ ಸಹಾಯ ಮಾಡಿದ್ರೆ ಅವರ ಅಂದ್ರೆ ಕ್ರೀಡಾಪಟುಗಳಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸರ್ಕಾರವನ್ನು ಕೂಡ ನಾವು ಮೆಚ್ಕೊಳ್ಬಹುದು ಅವಾಗ. ನಾವು ಟ್ರೈ ಮಾಡ್ತಾ ಇದೀವಿ. ಈ ಹಿಂದೆ ನೀವು ಯಾವ್ಯಾವೆಲ್ಲ ಕಾಂಪಿಟೇಷನ್ಗೆಲ್ಲ ಹೋಗಿದ್ರಿ ಶರಣಪ್ಪ ಅವರೇ? ಸರ್ ನಾನು ಜಪಾನ್ ದೇಶಕ್ಕೆ ಹೋಗಿದ್ದೆ. ಅಂದ್ರೆ ನ್ಯಾಷನಲ್ ಲೆವೆಲ್ ಅಂದ್ರೆ ನಾನು ವಾರಣಾಸಿ ಮತ್ತೆ ಉತ್ತರಾಖಂಡ್ ಮತ್ತೆ ಒಡಿಸ್ಸಾ ಅಲ್ಲೆಲ್ಲ ಹೈಯೆಸ್ಟ್ ಅಚೀವ್ಮೆಂಟ್ ಅಂದ್ರೆ ನಾನು ಕ್ವಾರ್ಟರ್ ಫೈನಲ್ ಸರ್. ನಾವು ಈಗ ನಮ್ದು ಅಂಗವಿಕಲರಲ್ಲಿ ತುಂಬಾ ಕಮ್ಮಿ ಕಾಂಪಿಟೇಷನ್ ಇರೋದು. ಈ ಪ್ಯಾರಾಲಿಂಪಿಕ್ ದೇ ಒಂದು ಅಕಾಡೆಮಿ ಇಲ್ವಾ ಸರ್? ಅಕಾಡೆಮಿ ಇನ್ನೂ ಸ್ಥಾಪನೆ ಆಗಿಲ್ಲ ಸರ್ ನಮ್ಮ ರಾಜ್ಯದಲ್ಲಿ. ಅದ್ರದ್ದು ಅಂತ ಅಂದ್ರೆ ಸಹಾಯ ಕೇಳುವಂತ ನಿಟ್ಟಿನಲ್ಲಿ ಯಾರು ಇಲ್ವಾ ಇದ್ರಲ್ಲಿ ಸಹಾಯ ಮಾಡುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ? ಯಾಕೆಂದ್ರೆ ಈಗ ಗಿರೀಶ್ ಅವರೆಲ್ಲ ಇದ್ರು, ಎಕ್ಸಾಂಪಲ್ ಎಲ್ಲ ಸಾಧನೆ ಮಾಡಿರುವಂಥದ್ದು, ಒಲಿಂಪಿಕ್ನೆಲ್ಲ ಹೋದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಅವರು ಕೂಡ ಅದೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಪ್ಯಾರಾಲಿಂಪಿಕ್ ಕ್ರೀಡಾಪಟುಗಳು ಅಂದ್ರೇನೆ ಸಪರೇಟ್ ರೀತಿಯಲ್ಲಿ ನೋಡ್ತಾರೆ, ನಮ್ಮನ್ನ ಕ್ರೀಡಾಪಟುಗಳ ರೀತಿಯಲ್ಲೇ ನೋಡಲ್ಲ ಅಂತ ಸಾಕಷ್ಟು ಬಾರಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಹೌದು, ಅವರು ಇವಾಗ ಮಾಡೋಣ ಅಂತ ಹೇಳಿ ಎನ್ ಗಿರೀಶ್ ಅವರು ಮತ್ತೆ ಆನಂದ್ ಕುಮಾರ್, ನಮ್ದು ಆನಂದ್ ಕುಮಾರ್ ಪ್ಯಾರಾ ಬ್ಯಾಡ್ಮಿಂಟನ್ ಮಾಜಿ ಪ್ಲೇಯರ್ ಅವರು, ಅವರಿಂದ ಇವಾಗ ಎನ್ ಗಿರೀಶ್ ಮತ್ತೆ ಆನಂದ್ ಕುಮಾರ್ ಅಕಾಡೆಮಿ ಅಂತ ಹೇಳಿ ಇವಾಗ ಸ್ಥಾಪನೆ ಮಾಡಿದ್ದಾರೆ. ಇನ್ನು ಅದಕ್ಕೆ ಆಗೋದು. ಓಕೆ, ಸೆಪ್ಟೆಂಬರ್ 11ರಿಂದ 18ರವರೆಗೆ ಇದೆ ಉಗಾಂಡದಲ್ಲಿ ಆಯ್ಕೆ. ನಿಮ್ಗೆ ಆರ್ಥಿಕವಾಗಿ ಸಹಾಯ ಆಗೇ ಆಗತ್ತೆ ಅನ್ನುವಂತ ನಂಬಿಕೆ ಕೂಡ ನಮ್ಗಿದೆ. ಶರಣಪ್ಪ ಅವರ ನ್ಯೂಸ್ 18 ಕಡೆಯಿಂದನೂ ಕೂಡ ನಾವು ಸಪೋರ್ಟ್ ಅನ್ನ ಮಾಡ್ತೀವಿ. ಥ್ಯಾಂಕ್ ಯು, ನಿಮ್ಗೆ ಒಳ್ಳೇದಾಗಲಿ ಶರಣಪ್ಪ. ಹೇಳಿ ಶರಣಪ್ಪನವ್ರೆ. ಆಲ್ರೆಡಿ ನನ್ಗೆ ಇವಾಗ ಅಮೌಂಟ್ ಬರ್ತಾ ಇದೆ ಸರ್, ನನ್ ಮೊಬೈಲ್ ರಿಸೀವ್ ಮಾಡಕ್ ಆಗ್ತಿಲ್ಲ, ಮತ್ತೆ ಅಮೌಂಟ್ ಆತರ ಹೇಳಿದ್ನಲ್ಲ, ನಮ್ ಕನ್ನಡಿಗರು ಯಾವ್ದ್ಯಾವ್ದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಇಂಥ ವಿಚಾರ ನಮ್ ಕನ್ನಡಿಗನಾಗಿ ಕರ್ನಾಟಕವನ್ನ ಪ್ರತಿನಿಧಿಸುವಂತ ಸಂದರ್ಭದಲ್ಲಿ ಸಪೋರ್ಟ್ ಮಾಡಲ್ವಾ ಅಂತ ಅದಕ್ಕೆ ಹೇಳಿದ್ ನಾನು. ಒಳ್ಳೇದಾಗ್ಲಿ ಶರಣಪ್ಪ ಅವರೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡಿದ. ನ್ಯೂಸ್ 18ಗೆ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಶರಣಪ್ಪ ಅವರೇ. ಸಹಾಯ ಮಾಡಿ ಅವ್ರು ಕೇಳ್ಕೊಳ್ತಾ ಇದ್ದಾರೆ. 1.5 ಲಕ್ಷ ಹಣ ಅಷ್ಟೇ ಕೇಳ್ತಾ ಇರುವಂಥದ್ದು. 1.5 ಲಕ್ಷ ಹಣ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ಸಾಕಷ್ಟು ಜನ ಈಗ ಆಲ್ರೆಡಿ ಕರೆಯನ್ನು ಮಾಡ್ತಾ ಇದ್ದಾರೆ, ಗೂಗಲ್ ಪೇಯನ್ನು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಅಂತ ಶರಣಪ್ಪ ಅವರೇ ಹೇಳ್ತಾ ಇದ್ರು. ನ್ಯೂಸ್ 18ನಲ್ಲೇ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಸರ್, ಈ ಟೈಮ್ನಲ್ಲೇ ನನಗೆ ಆರ್ಥಿಕ ಸಹಾಯ ಅನ್ನುವಂಥದ್ದು ಬರ್ತಾ ಇರುವಂಥದ್ದು ಅನ್ನೋದನ್ನು ಕೂಡ ಹೇಳ್ಕೊಂಡು